ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ರಿಗೂ ಕೂಡ ಮಲೆನಾಡು ಲಾಕ್ಸ್ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊಳಕೆ ಹೊಡೆದಂಥ ಅಡಿಕೆ ಸಸಿನ ಪ್ಲಾಟ್ ಒಳಗೆ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ಮತ್ತೆ ಲಿಂಬೆ ಹಣ್ಣಿನಿಂದ ಸುಲಭವಾಗಿ ಮಾಡುವಂತಹ ಲಿಂಬೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಮೊಳಕೆ ಹೊಡೆದಂಥ ಅಡಿಕೆ ಸಸಿನ ಪ್ಲಾಟ್ ಒಳಗೆ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡುವ. ಯಾವ ರೀತಿ ಆದಂಥ ಅಡಿಕೆನ ಬೀಜಕ್ಕೆ ಇಡಬೇಕು ಮತ್ತೆ ಬೀಜದ ಅಡಿಕೆನ ನಾವು ಯಾವ ರೀತಿ ಚಾಯ್ಸ್ ಮಾಡಬೇಕು ಮತ್ತೆ ಬೀಜದ ಅಡಿಕೆನ ಯಾವ ರೀತಿ ಇಟ್ಟಿದ್ವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋಸ್ನ ನನ್ನ ಚಾನಲ್‌ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇದ್ದವರು ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ನಾವು ಈ ಮೊಳಕೆ ಇರುತ್ತಲ್ವಾ ಅದನ್ನ ಈಸಿಯಾಗಿ ಮಣ್ಣಿಂದ ಆರಾಮಾಗಿ ಈ ತರ ತೆಗಿಬಹುದು ನಾವು. ತುಂಬಾ ಜನ ಕೇಳಿದ್ರು ನನಗೆ ಈ ತರ ಮಾಡಿದ್ರೆ ಬೇರೆಲ್ಲ ಕಟ್ ಆಗುತ್ತೆ, ಚೆನ್ನಾಗಿ ಆಗೋದಿಲ್ಲ ಸಸಿನ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಬೇರೆಲ್ಲ ಕರೆಕ್ಟಾಗಿ ಬರ್ತಾ ಇದೆ, ಯಾವುದೇ ರೀತಿಯಂತ ಪೆಟ್ಟಾಗೋದಿಲ್ಲ. ಅಡಿಕೆನೂ ಕೂಡ ಕರೆಕ್ಟಾಗಿ ಇದೆ, ಯಾವ ರೀತಿ ಅಂತ ಅಡಿಕೆನೂ ಕೂಡ ಕೊಳೆಯುವುದಿಲ್ಲ, ಬೇರು ಕೂಡ ಯಾವುದೇ ರೀತಿಯಾದಂಥ ಕಟ್ಟಾಗುವುದಿಲ್ಲ, ಬೇರು ಸಮೇತವಾಗಿ ಕರೆಕ್ಟಾಗಿ ಬರುತ್ತೆ. ಇದನ್ನು ಡೈರೆಕ್ಟಾಗಿ ಕೊಟ್ಟೆ ಒಳಗೆ ಹಾಕಿದ್ರೂ ಕೂಡ ಚೆನ್ನಾಗಿ ಅಡಿಕೆ ಸಸಿನ ಚೆನ್ನಾಗಿ ಆಗುತ್ತೆ. ಇಲ್ಲಿ ನೋಡಿ ಅಡಿಕೆ ಸಸಿನ ತೆಗೆದಿಟ್ಟಿದ್ವಿ ನೋಡಿ, ಯಾವುದೇ ರೀತಿಯಂತ ಬೇರು ಕೂಡ ಕಟ್ಟಾಗಿಲ್ಲ, ಬೇರು ಸಮೇತವಾಗಿ ಬಂದಿದೆ. ಮಣ್ಣಿನಿಂದ ನಾವು ತೆಗಿಬೇಕಿದ್ರನ್ನ ಅಡಿಕೆ ಇರುತ್ತಲ್ವ ಅದಕ್ಕೆ ಬುಡ ಕೈ ಹಾಕಿ ನಾವು ತೆಗಿಬೇಕಾಗತ್ತೆ. ಇಲ್ಲಾಂದ್ರೆ ಮೇಲ್ಗಡೆಯಿಂದನೇ ತೆಗೆದುಬಿಟ್ರೆ ಮುರಿಯೋ ಚಾನ್ಸಸ್ ಇರುತ್ತೆ, ಯಾಕೆಂದ್ರೆ ತುಂಬಾ ಚಿಕ್ಕದಲ್ವಾ. ಅಡಿಕೆನೂ ಕೂಡ ಇನ್ನೂ ಕೊಳೆತೋಗಿಲ್ಲ, ಅದಕ್ಕಾಗಿ ನಾವು ತೆಗಿಬೇಕಾದ್ರೂ ಕೂಡ ತುಂಬಾ ಸೂಕ್ಷ್ಮವಾಗಿ ತೆಗಿಬೇಕಾಗತ್ತೆ. ಈ ತರ ಕರೆಕ್ಟಾಗಿ ಮಣ್ಣಿನ ಅಡಿಗೆನ ಕೈ ಹಾಕ್ಬಿಟ್ಟು ತೆಗಿಬೇಕಾಗತ್ತೆ. ಬೇರು ಸಮೇತ ಸ್ಲೋ ಆಗಿ ನಾವು ಎಳಿಬೇಕಾಗತ್ತೆ. ಸ್ವಲ್ಪ ಸ್ಪೀಡಾಗಿ ಎಳೆದ್ಬಿಟ್ಟೆ ಅಂದರೆ ಬೇರೆಲ್ಲ ಕಟ್ ಆಗಿಬಿಡುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನಾವು ಅಡಿಕೆನ ಫುಲ್ಲಾಗಿ ಕೈಯಿಂದ ಕವರ್ ಮಾಡಿಬಿಟ್ಟು ಮಣ್ಣಿಂದ ತೆಗಿಬೇಕಾಗತ್ತೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ತರ ಈಸಿಯಾಗಿ ಬರಬೇಕು ಅಂದ್ರೆ ಬೀಜಕ್ಕೆ ಇಡ್ತೀವಲ್ಲ ನಾವು ಭೂಮಿ ಮೇಲೆ, ಅವಾಗ ಅಡಿಕೆನ ನಾವು ಯಾವ ರೀತಿ ಇಡಬೇಕು ಅಂತ ಹೇಳಿ ಆಲ್ರೆಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಫುಲ್ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಅಡಿಕೆನ ಯಾವ ರೀತಿ ಬೀಜಕ್ಕೆ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆ ವಿಡಿಯೋನ ನೋಡದೇ ಇದ್ದವರು ಹೋಗಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಇಲ್ಲ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಡಿಕೆ ಸಸಿನ ಕೊಟ್ಟೊಳಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೇಸಿಗೆಗಾಲದಲ್ಲಿ ಮಣ್ಣನ್ನ ತಂದೆ ಅಂಗಳದಲ್ಲಿ ಈ ತರ ಕರೆಕ್ಟಾಗಿ ರಾಶಿ ಮಾಡಿ ಇಟ್ಕೊಂಡಿದ್ವಿ. ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಮಣ್ಣನ್ನ ತಂದಿಟ್ಕೊಟ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ನೀರು ನೆಂದ್ಬಿಟ್ರೆ ಮಣ್ಣಿಗೆ ಅದು ಅಂಟಾಗ್ಬಿಡತ್ತೆ. ಅವಾಗ ಸಸಿ ಕೊಟ್ಟೊಳಗೆ ಹಾಕ್ಬಿಟ್ರೆ ಅಂಟಿಂದ ಮಣ್ಣನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ಬೇರುಗಳನ್ನ ಯಾವುದೇ ರೀತಿಯಂತ ಹೋಗೋದೇ ಇಲ್ಲ, ಅದಕ್ಕಾಗಿ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮಣ್ಣನ್ನ ಆದಷ್ಟು ಬೇಸಿಗೆಗಾಲದಲ್ಲೇ ತಂದು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲಿ ನಮ್ಮ ಅಪ್ಪ ಕೊಟ್ಟೆನ ಆಲ್ರೆಡಿ ಓಪನ್ ಮಾಡ್ಕೊಂಡು ಕೊಟ್ಟೆ ಒಳಗೆ ಮಣ್ಣನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಜಸ್ಟ್ ಈ ಕೊಟ್ಟೆನೆಲ್ಲ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಳೆ ಬಂದಿರೋದ್ರಿಂದ ಹೊರಗಡೆ ಇರುತ್ತಲ್ಲ ಆ ಮಣ್ಣು ಸ್ವಲ್ಪ ಅಂಟಾಗ್ಬಿಟ್ಟಿದೆ, ಆದರೂ ಕೂಡ ನೆಕ್ಸ್ಟ್ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದೀವಿ. ಯಾಕಂದ್ರೆ ಟೈಮ್ ಬೇಕಲ್ವಾ, ಯಾಕಂದ್ರೆ ಬೇಗ ಹಾಕಿ ಮುಗಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸಸಿ ದೊಡ್ಡ ಆಗಿದ ತಕ್ಷಣ ಮತ್ತೆ ಕೊಟ್ಟೆ ಒಳಗೆ ಹಾಕಿದ್ರೆ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿ ಕೊಟ್ಟೆ ಒಳಗೆ ಇವಾಗಲೇ ಮಳೆ ಬಿದ್ರೂ ಒಂದು ಸ್ವಲ್ಪ ಹಾಕ್ತಾ ಇದ್ದೀವಿ. ಕೊಟ್ಟೆ ಒಳಗೆ ಮಣ್ಣು ತುಂಬಿಸಬೇಕಿದ್ರೆ ಕರೆಕ್ಟಾಗಿ ತುಂಬಿಸಬೇಕಾಗತ್ತೆ. ಎಲ್ಲೂ ಕೂಡ ಮಣ್ಣನ್ನು ಸ್ಪೇಸನ್ನು ಬಿಡಬಾರ್ದು. ಕೊಟ್ಟೆ ಒಳಗೆ ಫುಲ್ಲಾಗಿ ಮಣ್ಣನ್ನು ಕರೆಕ್ಟಾಗಿ ತುಂಬಬೇಕಾಗತ್ತೆ. ಯಾಕಂದರೆ ಒಂದು ಸ್ವಲ್ಪ ಕುಟ್ಟಿನ ಮಣ್ಣನ್ನು ತುಂಬಬೇಕಾಗತ್ತೆ. ಯಾಕೆಂದರೆ ಅಡಿಕೆದು ಬೇರು ತುಂಬ ಆಳಕ್ಕೆ ಹೋಗುತ್ತಲ್ಲ, ಅಂತಂದರೆ ಕೊಟ್ಟೆ ಒಳಗೆ ಫುಲ್ಲಾಗಿ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಮಣ್ಣನ್ನು ನಾವು ಕರೆಕ್ಟಾಗಿ ತುಂಬಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಒಂದು 3/4% ಆಗುವಷ್ಟು ಮಣ್ಣನ್ನು ತುಂಬಿಸಿಬಿಟ್ಟಾದ್ಮೇಲೆ ಸಸಿನ ಇಡ್ತಾ ಇದ್ದೀವಿ. ಸಸಿ ಮೇಲೆ ಇಟ್ಟಾದ ತಕ್ಷಣ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀವಿ. ಈ ಕೊಟ್ಟೆ ನಾವು ಸ್ವಲ್ಪ ಚಿಕ್ಕದಾಗಿ ತಂದಿದ್ವಿ, ಅದಕ್ಕಾಗಿ ನಾವು ಕೊಟ್ಟೆ ಫುಲ್ಲಾಗಿ ಮಣ್ಣನ್ನು ತುಂಬಿಸ್ತಾ ಇದ್ದೀವಿ. ಸಸಿ ಇಟ್ಟಾದ ತಕ್ಷಣ ಕೂಡ ಕರೆಕ್ಟಾಗಿ ಮೇಲ್ಗಡೆಯಿಂದ ಮಣ್ಣನ್ನು ಕರೆಕ್ಟಾಗಿ ನಾವು ಒತ್ತಬೇಕಾಗತ್ತೆ. ಯಾಕಂದರೆ ನೀರು ಯಾವುದೇ ರೀತಿಯಾದಂತಹ ನೀರನ್ನು ಸ್ಟಾಕ್ ಇಡಬಾರ್ದು, ಅದಕ್ಕಾಗಿ ನಾವು ಕರೆಕ್ಟಾಗಿ ಸಸಿನ ಮಣ್ಣಲ್ಲಿಗೆ ಕುಟ್ಟಬೇಕಾಗತ್ತೆ. ಯಾಕಂದರೆ ಯಾವುದೇ ರೀತಿಯಾದಂಥ ಮಣ್ಣು ಈ ಕೊಟ್ಟೆನ ಆ ಕಡೆ ಈ ಕಡೆ ಬಾಗುವಂತೆ ಇರಬಾರ್ದು. ಕೊಟ್ಟೆ ತುಂಬಿದ ಮೇಲೆ ಮಣ್ಣು ಕರೆಕ್ಟಾಗಿ ತುಂಬಬೇಕಾಗತ್ತೆ. ಕೊಟ್ಟೆ ಒಳಗೆ ನಾವು ಎಷ್ಟು ಕರೆಕ್ಟಾಗಿ ಮಣ್ಣು ತುಂಬ್ತೀವೋ ಅಷ್ಟು ಚೆನ್ನಾಗಿ ಸಸಿನೂ ಕೂಡ ಅಷ್ಟು ಚೆನ್ನಾಗಿ ಬೆಳೆದಿರುತ್ತೆ. ಯಾಕೆಂದರೆ ಕೊಟ್ಟೆ ಒಳಗೆ ಮಣ್ಣನ್ನು ಅಷ್ಟು ಬಿಗಿಯಾಗಿ ಎಷ್ಟು ನಾವು ತುಂಬಿರ್ತೀವೋ ಅಷ್ಟುಗಳನ್ನು ಕರೆಕ್ಟಾಗಿ ಬೇರುಗಳನ್ನು ಹಿಡ್ಕೊಳ್ಳಿಕ್ಕೆ ಮಣ್ಣು ಕರೆಕ್ಟಾಗಿ ಸಿಕ್ಬಿಡತ್ತೆ. ಅಡಿಕೆ ಸಸಿನೂ ಕೂಡ ತುಂಬ ಚೆನ್ನಾಗಿ ಬೆಳುತ್ತೆ, ಬುಡ ಎಲ್ಲ ದಪ್ಪ ದಪ್ಪಕ್ಕಾಗಿ ಚೆನ್ನಾಗಿ ಬೆಳೆಯುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ, ಹೋದ ವರ್ಷ ಅಡಿಕೆ ಸಸಿನ ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ದೂರ ಇಡ್ಲಿಕ್ಕೆ ಅಂತೇಳಿ ಎಷ್ಟು ಅಂತರದಲ್ಲಿ ಇಡಬೇಕು ಅಂತೇಳಿ ಆಲ್ರೆಡಿ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಇವಾಗ ಹತ್ರದಲ್ಲಿ ಇಟ್ಟಿದ್ದೀವಿ ನಾವು ಅಡಿಕೆನೆಲ್ಲ ಸಸಿ ತುಂಬಿಟ್ಟು. ನೆಕ್ಸ್ಟ್ ಎಲ್ಲ ತುಂಬಿಸಾದ್ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ದೂರ ಇಡುವ ಅಂತ ಹೇಳ್ಬಿಟ್ಟು ಇವಾಗ ತುಂಬಿಸಬೇಕಿದ್ರೆ ಹತ್ರ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ಅಡಿಕೆ ಸಸಿನೆಲ್ಲ ಜೂನ್ ತಿಂಗಳದ ಒಳಗಡೆನೆ ನಾವು ಕೊಟ್ಟೆ ಒಳಗೆ ಆಲ್ರೆಡಿ ಹಾಕಿ ತುಂಬಿಸಿ ಇಡಬೇಕಾಗತ್ತೆ. ನೆಕ್ಸ್ಟ್ ಅಂತಂದರೆ ಅಡಿಕೆ ಸಸಿ ತುಂಬ ದೊಡ್ಡದಾಗುತ್ತೆ, ಬೇರನ್ನು ಕೂಡ ತುಂಬ ಆಳಕ್ಕೆ ಇಳಿದ್ಬಿಡತ್ತೆ. ಆವಾಗ ತೆಗೆದುಬಿಟ್ರೆ ಬೇರಿಗೆಲ್ಲ ಪೆಟ್ಟು ಬೀಳುತ್ತೆ, ಸಸಿ ಕೂಡ ಚೆನ್ನಾಗಿ ಆಗೋದಿಲ್ಲ. ಜೂನ್ ತಿಂಗಳದ ಒಳಗಡೆನೆ ಅಡಿಕೆ ಸಸಿನೆಲ್ಲ ಕೊಟ್ಟೆ ಒಳಗೆ ಆಲ್ರೆಡಿ ತುಂಬಿಸಿ ಇಡಬೇಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಲಿಂಬೆಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ತುಂಬ ಈಸಿಯಾಗಿ ಲಿಂಬೆಹಣ್ಣಿನ ಗೊಜ್ಜನ್ನ 5 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ನಾವು ಯಾವಾಗಾದರೂ ಮಧ್ಯಾಹ್ನ ಹೊತ್ತಿಗೆ ಅಥವಾ ಸಂಜೆ ಹೊತ್ತಿಗೆ ಆಗಿರಲಿ ಟೈಮ್ ಇಲ್ದಿದ್ದಾಗ ತುಂಬ ಅರ್ಜೆಂಟಾಗಿ ಊಟ ಮಾಡಬೇಕು ಅಂತ ಅನಿಸ್ತಾ ಈ ಥರ ಮಾಡಿ ಲಿಂಬೆಹಣ್ಣಿನ ಗೊಜ್ಜನ್ನ ನಾವು 5 ನಿಮಿಷದಲ್ಲಿ ರೆಡಿ ಮಾಡಿಬಿಟ್ಟು ಊಟ ಮಾಡ್ಬೋದು.
ಫಸ್ಟಿಗೆ ನಾನು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ 3 ಮೆಣಸನ್ನ ತಗೊಂಡಿದ್ದೀನಿ. ನಿಮ್ಗೆ ಖಾರ ಬೇಕು ಅಂತಂದರೆ ಖಾರದ ಮೆಣಸು ಹಾಕ್ಕೊಳ್ರಿ. ನಾನು ಒಂದು ಖಾರದ ಮತ್ತು 2 ಚಪ್ಪೆ ಮೆಣಸನ್ನ ತಗೊಂಡಿದ್ದೀನಿ. ಮೆಣಸು ಇಲ್ಲ ಅಂತಂದರೆ ಖಾರದ ಪುಡಿನ ಹಾಕೊಂಡು ಕೂಡ ಮಾಡ್ಕೊಳ್ಬೋದು. ಮೆಣಸನ್ನ ಸ್ಕಿಪ್ ಮಾಡ್ಬೋದು. ಖಾರದ ಪುಡಿ ಇರುತ್ತಲ್ವ ನಾರ್ಮಲ್ ಆಗಿ ಆ ಖಾರದ ಪುಡಿನ ಕೂಡ ಹಾಕ್ಕೊಳ್ಬೋದು. ಗೊಜ್ಜನ್ನ ಯಾವ ಪಾತ್ರೆ ಮಾಡ್ಲಿಕ್ಕೆ ಅಂತ ಹೇಳಿ ತಗೊತೀವಲ್ಲ ಅದೇ ಪಾತ್ರೆ ಒಳಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಗೊಜ್ಜು ಅದಕ್ಕೆ ಬೇಕಾಗಿದ್ದಷ್ಟನ್ನು ಉಪ್ಪು ಮತ್ತು ನಿಮ್ಗೆ ಎಷ್ಟು ಸಿಹಿ ಬೇಕಾಗುತ್ತೋ ಅಷ್ಟು ಸಿಹಿಯಾಗಿ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ರಿ. ನಿಮ್ಗೆ ಎಷ್ಟು ಒಬ್ರೊಬ್ರಿಗೆ ಒಂದೊಂದು ಥರ ಸಿಹಿ ಬೇಕಾಗತ್ತಲ್ಲ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 5 ಲಿಂಬೆಹಣ್ಣನ್ನ ತಗೊಂಡಿದ್ದೀನಿ. 5 ಲಿಂಬೆಹಣ್ಣನ್ನ ಕರೆಕ್ಟಾಗಿ ಕಟ್ ಮಾಡಿ ರಸವನ್ನು ಹೀರ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಉಪ್ಪನ್ನು ಮತ್ತು ಸಕ್ಕರೆನ ಬೇಗ ಕರಗಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಲಿಂಬೆ ರಸನ ಅದರೊಳಗೇನೆ ಹಿಂಡ್ತಾ ಇದ್ದೀನಿ. ಲಿಂಬೆಹಣ್ಣನ್ನು ಕೂಡ ನಿಮ್ಗೆ ಹುಳಿ ಬೇಕಂದರೆ ಜಾಸ್ತಿ ಲಿಂಬೆಹಣ್ಣನ್ನ ತಗೊಳ್ರಿ. ಇಲ್ಲಾಂತಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಲಿಂಬೆಹಣ್ಣನ್ನ ತಗೊಂಡು ಕಟ್ ಮಾಡಿಬಿಟ್ಟು ರಸನ ಕರೆಕ್ಟಾಗಿ ಹೀರ್ಕೊಂಡ್ರೆ ಆಯಿತು. ಎಲ್ಲನೂ ಕೂಡ ಒಂದೇ ಪಾತ್ರೆಯಲ್ಲಿ ಹಾಕಿ ಯಾಕೆ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ಯಾಕೆಂದರೆ ನಾವು ಇದು ಅರ್ಜೆಂಟಾಗಿ ಮಾಡಿ ಅಂದರೆ 5 ನಿಮಿಷದಲ್ಲಿ ಮಾಡಿಕೊಂಡು ಊಟ ಮಾಡಬೇಕು ಅಂದರೆ ತುಂಬ ಹಸಿವಾಗಿರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗಿರ್ತೀವಿ, ಮನೆಗೆ ಬಂದು ಊಟ ಮಾಡಬೇಕಾಗತ್ತೆ. ಆವಾಗ ನಮ್ಗೆ ಸಾಂಬಾರು ಹಾಕಿ ಹಾಳಾಗಿ ಮಾಡಿ ಇಟ್ಟಿರೋದು ಏನೂ ಇರೋದಿಲ್ಲ. ಆವಾಗ ಲಿಂಬೆಹಣ್ಣಿನಿಂದ ನಾವು ಈ ರೀತಿಯಾಗಿ ಲಿಂಬೆಹಣ್ಣು ಗೊಜ್ಜನ್ನ 5 ನಿಮಿಷದಲ್ಲಿ ಬೇಗವಾಗಿ ಮಾಡ್ಕೊಂಡು ಊಟ ಮಾಡ್ಬೋದು. ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ರಿ. ತೆಂಗಿನಕಾಯಿ ತುರಿನ ಚಿಕ್ಕ ಚಿಕ್ಕದಾಗಿ ಹೆರ್ಕೊಳ್ರಿ. ದೊಡ್ಡ ದೊಡ್ಡದಾಗಿ ಹೆರ್ಕೊಳ್ರಿ. ಅದು ಯಾವುದೇ ರೀತಿ ಆದಂಗೆ ಲ್ಯಾಡ್ರ್ ಮಾಡೋದಿಲ್ಲ. ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀವಿ. ಅದಕ್ಕಾಗಿ ಚಿಕ್ಕ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ತೆಂಗಿನಕಾಯಿ ತುರಿನ ಹೆರ್ಕೊಳ್ರಿ. ಉಪ್ಪು ಮತ್ತು ಸಕ್ಕರೆ ಮತ್ತು ಲಿಂಬೆ ರಸ ಹಾಕಿದ್ರಲ್ಲ ಅದರೊಳಗೆ ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಅದು ರೆಡಿ ಆದಂಗೆ ಆಯಿತು ಗೊಜ್ಜು. ಇವಾಗ ಒಗ್ಗರಣೆ ಕೊಟ್ಕೊಳ್ಳುವ. ಆವಾಗಲೇ ಈರುಳ್ಳಿ ಮತ್ತು ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಮೆಣಸನ್ನ ಎರಡೂ ಕೂಡ ಒಟ್ಟಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕಂದು ಬಣ್ಣಕ್ಕೆ ಬಂದ ತಕ್ಷಣ ನಾವು ಉಪ್ಪು ಮತ್ತು ಸಕ್ಕರೆನೆಲ್ಲ ತೆಂಗಿನಕಾಯಿನೆಲ್ಲ ಹಾಕಿದ್ವಲ್ಲ ಅದೇ ಪಾತ್ರೆಗೆ ಹಾಕಿದ್ರೆ ಆಯಿತು ಡೈರೆಕ್ಟಾಗಿ. ಮತ್ತು ಒಗ್ಗರಣೆನ ಬೇರೆ ಪಾತ್ರೆಗೆ ಹಾಕೋದು ಅಂತ ಹೇಳಬೇಕಲ್ಲ, ಎಲ್ಲನೂ ಕೂಡ ನಾವು ಎದ್ರಲ್ಲಿ ಗೊಜ್ಜು ಮಾಡ್ತೀವಲ್ಲ ಅದೇ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಆಯಿತು. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೇಕಿದ್ರೆ ನಿಮಗೆ ಅರಿಶಿಣ ಬೇಕಿದ್ರೆ ಅರಿಶಿಣನೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಅರಿಶಿಣ ಕೂಡ ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕನ್ಸಿದ್ರೆ ಅರಿಶಿಣ ಕೂಡ ಹಾಕ್ಕೊಂಡ್ರೆ ತೊಂದರೆ ಇಲ್ಲ, ಅರಿಶಿಣ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ಕರೆಕ್ಟಾಗಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ಎಲ್ಲನೂ ಕೂಡ ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಆಯಿತು. ಇವಾಗ ಗೊಜ್ಜುಗೆ ಏನೆಲ್ಲ ಬೇಕು ಅಂತೇಳಿ ಎಲ್ಲ ಐಟಮು ಕೂಡ ಹಾಕಾಯಿತು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯಿಂದ ಕರೆಕ್ಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಸೌಟಿಂದೆಲ್ಲ ಮಿಕ್ಸ್ ಮಾಡೋಕೆ ಹೋದರೆ ಅದು ಕರೆಕ್ಟ್ ಆಗೋದಿಲ್ಲ. ಯಾಕೆಂದರೆ ತೆಂಗಿನಕಾಯಿ ಎಲ್ಲ ನಾವು ತುರಿದಿರೋದನ್ನು ಹಾಗೆ ಹಾಕಿದ್ವಿ, ಯಾವುದೇ ರೀತಿಯ ಮಿಕ್ಸಿ ಮಾಡಿರಲಿಲ್ಲಲ್ಲ. ಅದಕ್ಕಾಗಿ ಕೈಯಿಂದ ಕರೆಕ್ಟಾಗಿ ಈ ಥರ ಮಾಡಿ ಎಲ್ಲನೂ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ನೆಕ್ಸ್ಟ್ ನೀರನ್ನು ಹಾಕ್ಕೊಳ್ರಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಸಲ ನಿಮಗೆ ಊಟ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಸೊ ಈ ಥರ ಗೊಜ್ಜನ್ನ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ತುಂಬ ಈಸಿಯಾಗಿರುತ್ತೆ. 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಈ ಥರ ಗೊಜ್ಜನ್ನ. ಇಲ್ಲಿ ಅಂಗಳದಲ್ಲೆಲ್ಲ ಗೌರಿ ಗಿಡಗಳು ತುಂಬಾ ಶಿಶಿಯಾಗಿ ಬಂದಿದ್ದಾವೆ. ಅದನ್ನೆಲ್ಲ ಬೇರೆ ಕಡೆ ಹೋಗಿ ನೆಟ್ಟುವ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ಬಿಟ್ರೆ ಮತ್ತು ಅಷ್ಟೊಂದು ಹುಲ್ಲು ಬಂದುಬಿಟ್ಟು ಅಷ್ಟೊಂದು ಸಾಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಬೇರೆ ಕಡೆ ನೆಡುವ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಳಿಂದನೂ ಎಲ್ಲೋ ಗೊತ್ತಿಲ್ಲ ಬೀಜನೆಲ್ಲ ಅಂಗಳದಲ್ಲಿ ಬಿದ್ದಿತ್ತು ಅನಿಸುತ್ತೆ. ಇವಾಗ ಮಳೆ ಬಿದ್ದ ತಕ್ಷಣ ಆಲ್ರೆಡಿ ಶಿಶಿಯಾಗಿ ಇಷ್ಟು ದೊಡ್ಡಾಗ್ಬಿಟ್ಟಿದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ಚೆಂದ ಮಾಡಿ ನೆಡುವ ಅಂತ ಹೇಳಿ ಫುಲ್ ಅಂಗಳದಲ್ಲೇ ಕೂಡ ಶಿಶಿ ಆಗಿಬಿಟ್ಟಿದ್ದಾವೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಕೀಳಕ್ಕೆ ಮನಸ್ಸು ಬರ್ತಲ್ಲ. ಅಲ್ಲೇ ಇದ್ಬಿಟ್ರೆ ನೆಕ್ಸ್ಟ್ ಮತ್ತೆ ಹುಲ್ಲೆಲ್ಲ ಫುಲ್ ಬರುತ್ತೆ ಅಂಗಳದಲ್ಲಿ. ಯಾಕೆಂದರೆ ಇವಾಗ ಜಸ್ಟ್ ಮಳೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಅಂತಂದರೆ ಫುಲ್ಲಾಗಿ ಅಂಗಳದಲ್ಲೆಲ್ಲ ಫುಲ್ ಬರುತ್ತೆ. ನೆಕ್ಸ್ಟ್ ಹುಲ್ಲು ಬರುತ್ತಲ್ವ ಅದನ್ನೆಲ್ಲ ನೆಕ್ಸ್ಟ್ ಸೋರ್ಬಿಟ್ಟು ದನಗಳಿಗೆ ಹಾಕ್ತಾರೆ. ಆವಾಗ ಹೂವಿನ ಗಿಡನೂ ಕೂಡ ಕಟ್ಟಾಗಿಬಿಡತ್ತೆ. ಹೂವಿನ ಗಿಡನೂ ಅಷ್ಟು ಸಪ್ರೇಟಾಗಿ ಬಿಡೋಕ್ಕಾಗೋದಿಲ್ಲ. ಯಾಕೆಂದರೆ ತುಂಬ ಸಸಿಗಳು ಬಂದಿದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ನೆಡುವ ಅಂತೇಳಿ ಅಷ್ಟು ಹೂವಿನ ಗಿಡನೂ ಕಂಡಿದ್ದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ನೆಡಲಿಕ್ಕೆ ಎಲ್ಲ ಕಡೆನೂ ಹುಡುಕ್ತಾ ಇದ್ದೀನಿ. ಯಾಕೆಂದರೆ ಅಷ್ಟು ಅಂಗಳಕ್ಕೂ ಬಂದಿರೋದ್ರಿಂದ ಎಲ್ಲ ಕಡೆನೂ ಅಲ್ಲದಲ್ಲೆಲ್ಲ ಫುಲ್ ಬಂದಿದೆ. ಈ ಗೌರಿ ಹೂರ ಫುಲ್ಲದಾಗಿ ಗಿಡ ಫುಲ್ಲಾಗಿ ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವು ಚಿಕ್ಕದಾದ್ರೂ ಕೂಡ ಗಿಡ ತುಂಬ ಫುಲ್ಲಾಗಿ ಬಿಡುತ್ತೆ. ಈ ಹೂವಿನ ಗಿಡ ಮಧ್ಯದಲ್ಲಿ ಎಲ್ಲ ಜಾಗ ಇದೆ ನೋಡಿ ಅಲ್ಲೆಲ್ಲ ತಂದು ನೆಡ್ತಾ ಇದ್ದೀನಿ. ಯಾಕೆಂದರೆ ಇದು ಮಳೆಗಾಲದ ಟೈಮಲ್ಲಿ ಮಾತ್ರ ಈ ಗೌರಿ ಹೂವನ್ನ ಬಿಡುತ್ತೆ. ಬೇಸಿಗೆಗಾಲ ಬಂದ ತಕ್ಷಣ ಅದು ಹೂವಿನ ಗಿಡ ನೀರು ಹಾಕಿದ್ರೂ ಕೂಡ ಆಗೋದು ಕಡಿಮೆನೇ. ಮತ್ತು ಸಸಿಯಾಗಿ ಹುಟ್ಟಿ ಮತ್ತು ಆಗುತ್ತೆ. ಇದೇ ಸಸಿನ ಮತ್ತು ಬೇಸಿಗೆಗಾಲದಲ್ಲಿ ಇರೋದಿಲ್ಲ. ಬೇರೆ ಗಿಡನೇ ಕೂಡ ಮತ್ತೆ ನಾವು ಹೊಸದಾಗಿ ಸಸಿ ಮಾಡಿಬಿಟ್ಟು ಬೇರೆ ಗಿಡನೇ ಆಗಬೇಕಾಗುತ್ತೆ. ಯಾಕೆಂದರೆ ಒಂದು 4 ಮಂತ್ಸ್ ಮಾತ್ರ ಈ ಗಿಡಕ್ಕೆ ಇರೋದು. ಇಲ್ಲಾಂದರೆ ಮತ್ತೊಂದು ಸಸಿ ಮಾಡಿಬಿಟ್ಟಿದ್ರೆ ಮತ್ತೊಂದು ಗಿಡನ ನಾವು ಮಾಡಬೇಕಾಗತ್ತೆ. ಈ ಗಿಡ ಮತ್ತು ಸತ್ತೋಗ್ಬಿಡತ್ತೆ. ಎಷ್ಟು ನೀರು ಹಾಕಿದ್ರೂ ಕೂಡ ಅದು ಉಳಿಯೋದಿಲ್ಲ. ಎಲ್ಲ ಹೂವಿನ ಗಿಡ ನೆಡಲಿಕ್ಕೆ ಇವಾಗ ದೊಡ್ಡ ಸರ್ಕಸ್ ಮಾಡಬೇಕಾಗಿದೆ. ಯಾಕೆಂದರೆ ಹೂವಿನ ಗಿಡ ನೆಡಲಿಕ್ಕೂ ಕೂಡ ಜಾಗ ಬೇಕಾಗುತ್ತೆ. ಎಲ್ಲೆಲ್ಲಿ ಸ್ಪೇಸ್ ಇದೆ ನೋಡಿ ಎಲ್ಲ ಕಡೆನೂ ಹುಡುಕಾಡ್ಕೊತ ಒಂದೊಂದು ಬುಡನ ಅಲ್ಲಿ ಒಂದೊಂದು ಕಡೆ ನೆಡ್ತಾ ಇದ್ದೀನಿ. ಯಾಕೆಂದರೆ ಅದಕ್ಕೆ ನೆಡಬೇಕಂದ್ರೂ ಸ್ವಲ್ಪ ಜಾಗ ಬೇಕಾಗುತ್ತೆ ಮತ್ತು ಸ್ವಲ್ಪ ಬೆಳಕು ಬೀಳಬೇಕಾಗತ್ತೆ, ಮಳೆ ಹನಿನೂ ಬಿಡಬೇಕಾಗತ್ತೆ, ಎಲ್ಲನೂ ಕೂಡ ಬೇಕಾಗತ್ತೆ. ಇಲ್ಲಿ ಆಲ್ರೆಡಿ ದಾಸವಾಳ ಗಿಡಗಳನ್ನು ಇರೋದ್ರಿಂದ ಜಾಗ ಒಂದು ಸ್ವಲ್ಪ ಅಲ್ಲಿ ಸಾಕಾಗ್ತಾನೆ ಇಲ್ಲ. ಹೂವಿನ ಗಿಡಗಳು ಕಿತ್ಕೊಂಡ್ಬಂದಿರೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಕಡೆನೂ ನೋಡ್ತಾ ಇದ್ದೀನಿ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು.
ಗೊಂಡೆ ಗಿಡಕ್ಕೆ ನೆಡುವ ಅಂತ ಹೇಳಿ ಜಾಗ ಹುಡುಕಾಡ್ತಾ ಇರಬೇಕಿದ್ರೇನೆ ಇಲ್ಲೊಂದು ಸ್ವಲ್ಪ ಜಾಗ ಕಾಣಿಸ್ತು. ಅದನ್ನು ಕೂಡ ಅಂಗಳದಲ್ಲೇನೆ ಬಂದಿರುವಂಥ ಸಸ್ಯಗಳು. ಅದನ್ನು ಕೂಡ ಮತ್ತೆ ಹುಲ್ಲಿಗೆ ಬಂದ ತಕ್ಷಣ ಕಡ್ದಾಕ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತಂದುಬಿಟ್ಟು ಇಲ್ಲಿ ನೆಡುವ ಅಂತ ಹೇಳಿ ದೀಪಾವಳಿ ಹಬ್ಬ ಟೈಮಿಗೆ ಈ ಗೊಂಡೆ ಹೂವನ್ನು ಬೇಕೇ ಬೇಕಾಗತ್ತಲ್ಲ, ಅದಕ್ಕಾಗಿ ಒಂದು ಕಡೆ ಸೈಡಿಗೆ ನೆಟ್ಟಿಟ್ರೆ ಒಂದು ಎರಡು ಹೂ ಬಿಟ್ಟರಾದ್ರೂ ನಮ್ಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಸೈಡಿಗೆ ನೆಡ್ತಾ ಇದ್ದೀನಿ. ಗೊಂಡೆ ಬೀಜನ ಕೂಡ ಆಲ್ರೆಡಿ ಹಾಕಿದ್ದೀನಿ ನಾನು. ಅದು ಇನ್ನೂ ಚಿಕ್ಕದಾಗಿದೆ ತುಂಬ ಸಸಿ. ಇದು ಆಲ್ರೆಡಿ ಬೀಜ ಅಗಲದಲ್ಲೇ ಇರೋದ್ರಿಂದ ಆಲ್ರೆಡಿ ಸಸಿಗಳ ತುಂಬ ದೊಡ್ಡ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗಲೂ ತಂದು ನೆಡ್ತಾ ಇದ್ದೀನಿ. ಬೀಜ ಹಾಕಿರೋದಂತ ಸಸಿ ಇನ್ನೂ ದೊಡ್ಡದಾಗಿಲ್ಲ. ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.